ಮಾಸ್ಕು ಲೇಡೀಸ್ ಆಗಿರಲಿ ಜೆಂಟ್ಸ್ ಆಗಿರಲಿ ಹುಡುಗಿರಾಗಿರಲಿ ಹುಡುಗರಾಗಿರಲಿ ಹಾಕೋಬೋದು ಅಂತ. ಅಯ್ಯೋ ನಾನೇನೋ ಮಾಡಕ್ ಹೋಗಿ ನೋಡಿಲಿ ಏನೋ ಆಗ್ಬಿಟ್ಟಿದೆ. ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಶಶಿ ಲಕ್ಷ್ಮಿ ಚಾನಲ್ಗೆ. ತುಂಬ ದಿವಸದಿಂದ ನನಗೊಂದು ರಿಕ್ವೆಸ್ಟ್ ಬರ್ತಿತ್ತು, ಮೇಡಮ್ ಟೀ ಶರ್ಟ್ನ ಮಾಸ್ಕ್ ಥರ ಯೂಸ್ ಮಾಡಿ ವಿಡಿಯೋ ಮಾಡಿ ಅಂತ. ಇದು ಲೇಡೀಸ್ ಕೂಡ ಯೂಸ್ ಮಾಡ್ಬೋದು, ಹಾಗೆ ಜೆಂಟ್ಸ್ ಕೂಡ ಈ ಥರ ಯೂಸ್ ಮಾಡ್ಬೋದು. ಈಚೆ ಓಡಾಡುವಾಗೆಲ್ಲ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಟೀ ಶರ್ಟ್ನ ಮಾಸ್ಕ್ ಟೈಪಲ್ಲಿ ಹೇಗೆ ಹಾಕೋದು ಫೇಸ್ಗೆ ಕವರ್ ಆಗೋ ಥರ ಅಂತ ತೋರಿಸ್ತೀನಿ. ಅದ್ರ ಜೊತೆಗೆ ಇಲ್ಲೊಂದು ಟ್ವಿಸ್ಟ್ ಇದೆ. ಏನು ಅಂದರೆ, ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಇಲ್ವೋ ಗೊತ್ತಿಲ್ಲ. ಹೌದು, ತುಂಬ ದಿವಸದಿಂದ ನನಗೆ ಕಮೆಂಟ್ ಬರ್ತಿತ್ತು, ಮೇಡಮ್ ಟೇಪ್ನ ಫುಲ್ಲು ರೌಂಡ್ ಮಾಡಿ ಅಂತ. ಆಲ್ಮೋಸ್ಟ್ ಎಲ್ಲ ಥರನೂ ಪ್ಲಾಸ್ಟರು ಎಲ್ಲ ಯೂಸ್ ಮಾಡಿದ್ದೀನಿ, ಬಟ್ ಇಲ್ಲಿಗೆ ಮಾತ್ರ ಹಾಕ್ತಿದ್ದೆ. ತುಂಬ ಜನ ಹೇಳ್ತಿದ್ರಲ್ಲ ರೌಂಡ್ ಅಪ್ ಮಾಡಿ ಮ್ಯಾಮ್ ಫುಲ್ಲು ಅಂತ. ಸರಿ, ಈ ವಿಡಿಯೋ ಜೊತೆ ನಾನು ಆ ಥರ ಮಾಡೋಣ ಅಂತ ಐಡಿಯಾ ಮಾಡಿ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದೀನಿ. ಹೇಗೆ ಬರುತ್ತೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನೋಡೋಣ ಬನ್ನಿ ಹೇಗಿರುತ್ತೆ ಹೇಗೆ ಬರುತ್ತೆ ಅಂತ. ಈಗ ಸ್ಟಾರ್ಟ್ ಮಾಡೋಣ. ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ರೌಂಡ್ ಹಾಕ್ಕೊಳ್ಳಿ? ಒಂದು 11 ರೌಂಡ್ ಹಾಕ್ಕೊಳ್ಳ? ನೋಡೋಣ, ಟ್ರೈ ಮಾಡ್ತೀನಿ.
ಹಾಕೋಬಹುದು ಏನಾಗಲ್ಲ ಅನ್ಬಿಟ್ಟು ಒಂಚೂರು ತೆಗಿತೀಯ ಬತ್ತೀಯ. ಯಪ್ಪ ಎಷ್ಟ್ ಕೂದ್ಲು ಕಿತ್ತೋಯ್ತದೆ. ಮೊದ್ಲೇ ನನ್ ಕೂದ್ಲು ಅಂದ್ರೆ ಇಷ್ಟ, ಬೆಳೆಸ್ಬೇಕು ಕೂದ್ಲು ಅಂತ ಇದ್ದೀನಿ. ನೋಡ್ರಿ ಹಿಂಗಾಯ್ತಾ ನಿಧಾನ ತೆಗಿ, ಆಮೇಲೆ ನೋವ್ತೈತೆ. ಇಟ್ಕೊಳ್ಳ ಇಲ್ಲ ಇರು ಸಿಗಾಕತ್ತವ. ನಿಂಗೆ ಗೊತ್ತಿಲ್ಲ, ನಿನ್ ಕೂದಲುಗಳು ಸ್ಮೂತ್ ಇರ್ತವಕ್ಕೆ ಕೂದಲುಗಳು. ಅಪ್ಪ ಎರಡ್ ಕೂಲಿಗೆ ಇಷ್ಟ ನೋವಾಯ್ತಾ? ಅಪ್ಪ ಇಲ್ಲ ಉಲ್ಟಾ ಸೀದಾ ಹಾಕೊಂಡಿದ್ದೇನ ಏನೋ, ಒಬ್ರೇ ಹಾಕೊಳಕ್ ಆಗಲ್ವಲ್ಲ. ಅಯ್ಯೋ ನನ್ ಕೂದ್ಲು ನೋಡಿ ಹೆಂಗಾಗಿದೆ. ಕೂದ್ಲು ಸಿಕ್ಕಾಕೊಂಡಿದೆ ಸ್ವಲ್ಪ, ಆದ್ರೂ ನೋವು ಜಾಸ್ತಿ ಆಗ್ತಾ ಇದೆ ತೆಗ್ದಾಗ. ಅಂದ್ರೆ ನಾನು ಒಬ್ಳೆ ಹಾಕೊಂಡಲ್ಲ, ಅವಾಗ ಹಾಕೊಳ್ವಾಗ ಹಿಂಗೂ ಹಾಕೊಂಡಿದ್ದೀನಿ ಅನ್ಸುತ್ತೆ. ಹಿಂದೆ ಕಾಣಿಸಿಲ್ವಲ್ಲ, ಯಾರಾದ್ರೂ ಇದ್ದಿದ್ರು ಹಿಂಗೆ ಮಾಡ್ಬಿಡೋರು ಅವ್ರು ಸುತ್ತುವಾಗ. ಬಟ್ ನಾನು ಕೂಡ ನಿಧಾನಕ್ಕೆ ಹಾಕೊಂಡೆ, ಹಿಂದೆ ಉಲ್ಟಾ ಹಾಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇಲ್ಲಿ ರೌಂಡ್ ಅಪ್ ಮಾಡುವಾಗ ಇಲ್ಲಿ ಮೂಗತ್ರವರೆಗೂ ಬರ್ತಿತ್ತಲ್ಲ, ಒಂದ್ ಸ್ವಲ್ಪ ಅದಕ್ಕೆ ಕೆಳಗಡೆ ಮಾಡ್ಕೊಂಡೆ. ಮೂಗತ್ರ ಎಲ್ಲ ಇಲ್ಲಿ ಹುರಿತಾ ಇದೆ. ಅಂದ್ರೆ ಇದು ಜಾಸ್ತಿ ಹಾಕೊಂಡಿದೀವಲ್ಲ ಲೇಯರು, ಒತ್ತುತ್ತೆ ಇಲ್ಲಿ. ಅದ್ರ ಜೊತೆಗೆ ನಾನು ಇಲ್ಲಿ ತೆಗ್ದಿ ಕೆಳಗಡೆ ಕಟ್ ಮಾಡ್ದೆ, ಇಲ್ಲಾಂದ್ರೆ ಸ್ಕಿನ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಕೆಳಗಡೆ ತೆಗ್ದಿ ಕಟ್ ಮಾಡಿದ್ದು. ಅಲ್ಲಿ ಕೂದಲು ತೆಗ್ನಲ್ಲ, ಸ್ವಲ್ಪ ಉರಿತಾ ಇದೆ, ನೋವ್ತಾ ಇದೆ. ಅಪ್ಪ ಬರೀ ಪ್ಲಾಸ್ಟರ್ಗೆ ಹಿಂಗೆ ಇನ್ನ ಸಿಲ್ವರ್ ಟೇಪ್ ಎಲ್ಲ ಹಾಕೊಂಬಿಟ್ಟಿದ್ರೆ ಏನ್ ಗತಿ. ಅಷ್ಟೇ ಮುಗಿದು ನನ್ ಕತೆ. ಇರೋ ಕೂದಲೆಲ್ಲ ಬಂದ್ಬಿಡ್ತಿತ್ತೇನೋ. ಬಟ್ ಕೂದಲು ಬೆಳೆಸ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇದ್ರಿಂದೆಲ್ಲ ನನ್ ಕೂದಲು ಕಟ್ಟ ಆಗ್ತಾ ಇದೆ. ಬಟ್ ನೋವ್ತಾ ಇದೆ, ಉರಿತಿದೆ. ಚೆನ್ನಾಗಿದೆ ಒಂಥರ. ನಾನೇನೋ ಅನ್ಕೊಂಡ್ ಮಾಡ್ದೆ, ಹಾಕೋದಲ್ಲ ಹಾಕೊಂಡ್ ಬಿಚ್ಚುವಾಗ ಎಷ್ಟು ಬಿಚ್ಚಿದೆ, ಒಂದ್ 5 ನಿಮಿಷ ಮೇಲೆ ಆಯ್ತು ಅನ್ಸುತ್ತೆ ತೆಗ್ಯೋ ಅಷ್ಟದಕ್ಕೆ. ಆಮೇಲೆ ನನ್ ಕೈಲಿ ಆಗ್ಲಿಲ್ಲ ಅಂತ ಮತ್ತೆ ತೆಗೆದ್ರು. ನೋಡಿದ್ರಲ್ಲ, ಅದ್ ಬಿಹೈಂಡ್ ಸೀನ್ಸ್ ಅಲ್ಲಿ ತೋರಿಸ್ತೀನಿ. ಆಮೇಲೆ ತೆಗೆದ್ರು, ಸ್ವಲ್ಪ ನೋವು ಆಯ್ತು. ಈ ತರ ಎಕ್ಸ್ಪೀರಿಯನ್ಸ್ ಇತ್ತು. ಆಮೇಲೆ ನನ್ಗೆ ಮಾತಾಡಕ್ಕೂ ಕೂಡ ಜಾಸ್ತಿ ಆಗ್ತಿರ್ಲಿಲ್ಲ, ಜಾಸ್ತಿ ಇತ್ತಲ್ಲ, ಫುಲ್ ರೌಂಡ್ ಇತ್ತಲ್ಲ, ಬಾಯಿ ಕೂಡ
ಲಿಪ್ ಕೂಡ ಆಡ್ಸಕ್ ಆಗ್ತಿರ್ಲಿಲ್ಲ, ಬಾಯಿ ಕೂಡ ಮಾತಾಡಕ್ ಆಗ್ತಿರ್ಲಿಲ್ಲ. ಬೇರೆದ್ರಲ್ಲಿ ಒಂದ್ ಸ್ವಲ್ಪ ಪರವಾಗಿಲ್ಲ, ಆದ್ರೂ ನಾನು ಟೈಟ್ ಆಗೇ ಕಟ್ಕೋತಿದ್ದೆ ಎಲ್ಲದರಲ್ಲೂ. ಇದ್ರಲ್ಲೂ ಕೂಡ ಟೈಟ್ ಆಗಿತ್ತು. ಫುಲ್ ರೌಂಡ್ ಹಾಕ್ದಾಗ ತುಂಬಾ ಟೈಟ್ ಇರುತ್ತೆ, ನಾವು ಕಟ್ಟುವಾಗ್ಲೂ ಅಷ್ಟೇ. ಅದಕ್ಕಿಂತ ಹೋಲ್ಸ್ಕೊಂಡ್ರೆ ಇದು ತುಂಬಾ ಟೈಟ್ ಇರುತ್ತೆ. ನಂದು ಎಕ್ಸ್ಪೀರಿಯನ್ಸ್ ಈ ತರ ಇತ್ತು. ಒಂಥರ ಬೇಜಾರು ಆಗ್ತಿತ್ತು, ಖುಷಿನೂ ಆಗ್ತಿತ್ತು. ಚೆನ್ನಾಗ್ ಬರುತ್ತೆ, ಚೆನ್ನಾಗಿರುತ್ತೆ ಅಂತ. ಯಾವಾಗ ಕೂದಲು ಕಟ್ಟಾಯ್ತು ಸ್ವಲ್ಪ ಬೇಜಾರ್ ಕೂಡ ಆಯ್ತು ಅಷ್ಟೇ. ನಾನು ಮಾಸ್ಕ್ ಎಲ್ಲ ಹಾಕೊಳ್ಳುವಾಗ ಹೇಳ್ತಿದ್ದಾಗ ನಿಮ್ಗೆ ಅರ್ಥ ಆಯ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಟಿ ಶರ್ಟ್ ಅಲ್ಲಿ 3 ಕೂಡ ನಾನು ಮಾಡಿ ತೋರ್ಸಿದೀನಿ. ಯಾವ ತರ ಮಾಸ್ಕ್ ಲೇಡೀಸ್ ಆಗಿರ್ಲಿ, ಜೆಂಟ್ಸ್ ಆಗಿರ್ಲಿ, ಹುಡುಗಿರಾಗಿರ್ಲಿ, ಹುಡುಗರಾಗಿರ್ಲಿ ಹಾಕೋಬಹುದು ಅಂತ. ಇದನ್ನ ಹಾಕೊಳಕ್ಕೆ ಜಸ್ಟ್ 1 ಮಿನಿಟ್ ಸಾಕಷ್ಟೇ. ಈಗ ಮಾಸ್ಕ್ ಹಾಕೊಳಕ್ಕೆ ಆಗೋದಿಲ್ಲ, ಮನೇಲಿ ಇರೋದಿಲ್ಲ, ಇಲ್ಲ ತರ್ಬೇಕಾಗುತ್ತೆ, ಎಮರ್ಜೆನ್ಸಿ ಇರುತ್ತೆ ಅಂತ ಟೈಮಲ್ಲಿ ಸಡನ್ ಆಗಿ ಪ್ಲಾನ್ ಮಾಡಿ, ಯಾರ ಹತ್ರ ಬ್ಲಾಕ್ ಶರ್ಟ್ ಇರಲ್ಲ, ಇಲ್ಲಿ ಎಲ್ಲರ ಹತ್ರ ಇದ್ದೇ ಇರುತ್ತೆ, ಆರಾಮಾಗೆ ಮಾಸ್ಕ್ ತರ ಹಾಕೋಬಹುದು ಜಸ್ಟ್ 1 ಮಿನಿಟ್ ಅಲ್ಲಿ. ಈ ಐಡಿಯಾ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ನನಗೆ ಅನಿಸ್ತಿದೆ. ನಿಮ್ಗೂ ಕೂಡ ಹಾಗೆ ಅನಿಸ್ತಿದೆ ಅಂತ ಭಾವಿಸ್ತೀನಿ. ಚೆನ್ನಾಗಿತ್ತಲ್ಲ, ನಾನು 3 ಟೈಪ್ ಕೂಡ ವೇರ್ ಮಾಡಿ ನಿಮ್ಗೆ ತೋರ್ಸಿದ್ದು ಅರ್ಥ ಕೂಡ ಆಯ್ತು. ಹಾಗೆ ಯಾವ ತರ ಹಾಕೋಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಯ್ತಲ್ವಾ. ಮಾಸ್ಕ್ ಹಾಕೊಂಡ್ ಕೊನೆಯಲ್ಲಿ ಹೇಳ್ದೆ, ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಕಮೆಂಟ್ ಮಾಡಿ ತಿಳಿಸಿ ಏನ್ ಹೇಳಿದ್ದು ಅಂತ. ಈಗ ರಿಪೀಟ್ ಮಾಡ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದೊಳ್ಳೆ ಗುಡ್ ಕಮೆಂಟ್ ಮಾಡಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಒಂದು ಇಂಟ್ರೆಸ್ಟ್ ಆಗಿರೋ ವಿಡಿಯೋ ಜೊತೆ ಸಿಗೋಣ.